ದಾವಣಗೆರೆಯ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಲಾಕಪ್ ಡೆತ್ ಆರೋಪ ಕೇಳಿ ಬರ್ತಾ ಇದೆ. ಪರಿಣಾಮ ನಿನ್ನೆ ರಾತ್ರಿ ಪರಿಸ್ಥಿತಿ ಬಿಗುವಿನಿಂದ ಕೂಡಿತ್ತು ಚನ್ನಪಟ್ಟಣದ ಚನ್ನಗಿರಿ ಪೊಲೀಸ್ ಠಾಣೆಯ ಸುತ್ತಮುತ್ತ. ಕಸ್ಟಡಿಯಲ್ಲಿದ್ದ ಆರೋಪಿ ಲಾಕಪ್ ಡೆತ್ ಆಗಿದ್ದಾನೆನ್ನೋ ಆರೋಪದ ಹಿನ್ನೆಲೆಯಲ್ಲಿ ಚನ್ನಗಿರಿ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಠಾಣೆಗೆ ನುಗ್ಗಿ ಠಾಣೆ ಮುಂಭಾಗ ಇದ್ದಂತಹ ಜೀಪ್ಗಳು, ಗಸ್ತು ತಿರುಗ್ತಾ ಇದ್ದ ವಾಹನಗಳು ಮತ್ತು ಠಾಣೆಯ ಒಳಗೆ ಕೆಲವೊಂದು ಪೀಠೋಪಕರಣಗಳು, ವಸ್ತುಗಳು ಇವೆಲ್ಲವನ್ನ ಜಖಂಗೊಳಿಸಿದ್ದಾರೆ. ನಿನ್ನೆ ರಾತ್ರಿ ಪರಿಸ್ಥಿತಿ ತೀರಾ ಉದ್ವಿಗ್ನವಾಗಿತ್ತು. ಠಾಣೆಗೆ ಕಲ್ಲು ತೂರಾಟ ನಡೆಸಿರೋದನ್ನ ಕೂಡ ಗಮನಿಸ್ತಾ ಇದ್ದೀರಿ. 30 ವರ್ಷದ ಆದಿಲ್ ಅಂತ ಈತನ ಮೇಲೆ ಆರೋಪ ಕೇಳಿ ಬಂದಿತ್ತು, ಓಸಿ ಅಥವಾ ಮಟ್ಕ ಆಡಿಸ್ತಾ ಇದ್ದಾರೆ ಅಂತ. ಆ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಅಂತ ಪೊಲೀಸರು ಕರ್ಕೊಂಡು ಬಂದು ಸ್ಟೇಷನ್ ಅಲ್ಲಿ ಇಟ್ಕೊಂಡಿದ್ರು. ಆತನಿಗೆ ಈಗ ಪೊಲೀಸರ ವರ್ಷನ್ ಏನಪ್ಪಾ ಅಂತ ಹೇಳಿದ್ರೆ, ಲೋ BP ಆಯ್ತು, ಆಸ್ಪತ್ರೆಗೆ ಸೇರಿಸಿದ್ವಿ, ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ ಅಂತ. ಆದ್ರೆ ಕುಟುಂಬಸ್ಥರು ಹೊಡೆದು ಬಡ್ದು ಲಾಕಪ್ ಡೆತ್ ಆಗಿದೆ ಆದಿಲ್ದು ಅಂತ ಇವರು. ಆ ಹಿನ್ನೆಲೆಯಲ್ಲಿ ಅವರ ಆಕ್ರೋಶವನ್ನ ಕೈಗೆ ಸಿಕ್ಕಂತಹ ವಸ್ತುಗಳನ್ನ ಚಿಂದಿಗೊಳಿಸೋದ್ರ ಮುಖಾಂತರ ತೋರಿಸಿದ್ದಾರೆ. ಗಮನಿಸ್ತಾ ಇದ್ದೀರಿ, ಪೊಲೀಸರು ಗಸ್ತು ತಿರುಗೋಕ್ಕಿದ್ದಂತಹ ಎಲ್ಲಾ ವೆಹಿಕಲ್ಗಳು ಕೂಡ ಚಿಂದಿ ಚಿತ್ರಾನ್ನ ಆಗಿದೆ. ಗ್ಲಾಸ್ಗಳನ್ನೆಲ್ಲ ಪೀಸ್ ಮಾಡಿದ್ದಾರೆ. ಇದು ದಾವಣಗೆರೆಯ ಚನ್ನಗಿರಿ ಪೊಲೀಸ್ ಠಾಣೆಯ ಮುಂಭಾಗ ಆಗಿರುವಂತಹ ಘಟನೆ ಇದು. ಸುಮಾರು 7 ಪೊಲೀಸ್ ವಾಹನಗಳನ್ನ ಜಖಂಗೊಳಿಸಿದ್ದಾರೆ. ಪೊಲೀಸ್ ಜೀಪನ್ನ ಮಗಚೆ ಹಾಕಿಬಿಟ್ಟಿದ್ರು. ಕೈಗೆ ಸಿಕ್ಕಂತಹ ಕಲ್ಗಳನ್ನು ತಗೊಂಡು ಬಡ್ದಿದ್ದಾರೆ. ಚನ್ನಗಿರಿ ಪೊಲೀಸ್ ಠಾಣೆಯ ಮುಂಭಾಗ ನೆನ್ನೆ ಇಡೀ ರಾತ್ರಿ ಉದ್ವಿಗ್ನ ಪರಿಸ್ಥಿತಿ ಇತ್ತು. ಮಗದೊಂದು ಕಡೆ ಪೊಲೀಸರು ಹೇಳ್ತಾ ಇರುವಂತಹ ವರ್ಷನ್ನೇ ಬೇರೆ, ಇವ್ರ ಕುಟುಂಬಸ್ಥರು ಮಾಡ್ತಿರುವ ಆರೋಪವೇ ಬೇರೆ. 30 ವರ್ಷ ಆದಿಲ್ಲ ಅಂತ ಅವ್ರು ಕಲ್ಲು ಬೀಸಿದ ಒಂದು ಬರ ಹೇಗಿತ್ತು ಅಂದ್ರೆ ಗಮನಿಸ್ತಾ ಇದ್ದೀರಿ. ಪೊಲೀಸ್ ಸ್ಟೇಷನ್ನ ಕಿಟಕಿ ಗಾಜುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಛಿದ್ರವಾಗಿದೆ, ಪುಡಿಯಾಗಿ ಹೋಗಿದೆ. ನೂರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸ್ಬಿಟ್ರು ಇದ್ದಕ್ಕಿದ್ದಂತೆ. ಯಾವಾಗ ಈ ಮಾಹಿತಿ ಅವ್ರ ಕಿವಿಗೆ ಬಿತ್ತೋ ಈ ರೀತಿಯಾಗಿ ಆರೋಪಿ ಸಾವನ್ನಪ್ಪಿದ್ದಾನೆ ಒಂದು ಸ್ಟೇಷನ್ ಅಲ್ಲಿ ಅಂತ, ಆಗ